ದಾಕ್ಷಿಣ್ಯಕ್ಕೆ ಬಸಿರಾಗುವುದು ಎನ್ನುವುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಹಾಗೂ ಎಚ್ಚರಿಕೆಯ ಗಾದೆಮಾತು. ಅತಿಯಾದ ಸಂಕೋಚ ಅಥವಾ ಬೇರೆಯವರಿಗೆ ಬೇಡ ಎಂದು ಹೇಳಲಾಗದ ಸ್ವಭಾವ ಹೇಗೆ ನಮ್ಮನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ ಎಂಬುದನ್ನು ಇದು ಮಾರ್ಮಿಕವಾಗಿ ತಿಳಿಸುತ್ತದೆ. ಈ ಗಾದೆಮಾತಿನ ಸವಿಸ್ತಾರವಾದ ಪ್ರಬಂಧ ಇಲ್ಲಿದೆ. ದಾಕ್ಷಿಣ್ಯಕ್ಕೆ ಬಸಿರಾಗೋದು. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಇವು ಅಲ್ಪ ಅಕ್ಷರಗಳಲ್ಲಿ ಅತಿ ಹೆಚ್ಚಿನ ಅರ್ಥವನ್ನು ತುಂಬಿರುತ್ತವೆ. ದಾಕ್ಷಿಣ್ಯಕ್ಕೆ ಬಸಿರಾಗೋದು ಎಂಬ ಗಾದೆಯು ವ್ಯಕ್ತಿತ್ವದ ದೌರ್ಬಲ್ಯ ಮತ್ತು ಅದರ ಪರಿಣಾಮಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ. ಅರ್ಥ ಮತ್ತು ವಿವರಣೆ. ಸಾಮಾನ್ಯವಾಗಿ ದಾಕ್ಷಿಣ್ಯ ಎಂದರೆ ಸಂಕೋಚ, ಮರ್ಯಾದೆ ಅಥವಾ ಎದುರಿಗಿರುವವರ ಮನಸ್ಸಿಗೆ ನೋವಾಗಬಾರದು ಎಂಬ ಉದಾರಿ ಗುಣ. ಆದರೆ ಈ ಗುಣವು ಮಿತಿಮೀರಿದಾಗ ಅದು ನಮಗೆ ಮಾರಕವಾಗುತ್ತದೆ. ಇಲ್ಲಿ ಬಸಿರಾಗುವುದು ಎನ್ನುವುದನ್ನು ಒಂದು ರೂಪಕವಾಗಿ ಬಳಸಲಾಗಿದೆ. ಅಂದರೆ ಬೇರೆಯವರ ಮಾತಿಗೆ ಕಟ್ಟುಬಿದ್ದು ಅಥವಾ ಮುಲಾಜಿಗೆ ಒಳಗಾಗಿ ಒಂದು ಕೆಲಸಕ್ಕೆ ಒಪ್ಪಿಕೊಂಡರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಅದರಿಂದ ಬರುವ ಕಷ್ಟಗಳನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಬೇಡದ ಹೊರೆ ನಮ್ಮ ಮೇಲೆ ಬೀಳುತ್ತದೆ ಎಂದರ್ಥ. ಜೀವನದಲ್ಲಿ ಇದರ ಅನ್ವಯ. ನಮ್ಮ ದೈನಂದಿನ ಜೀವನದಲ್ಲಿ ಈ ಗಾದೆ ಹಲವಾರು ಸಂದರ್ಭಗಳಲ್ಲಿ ಅನ್ವಯವಾಗುತ್ತದೆ. ಆರ್ಥಿಕ ವಿಚಾರ. ಸ್ನೇಹಿತನೋ ಅಥವಾ ಸಂಬಂಧಿಯೋ ಹಣ ಕೇಳಿದಾಗ ನಮ್ಮ ಬಳಿ ಇಲ್ಲದಿದ್ದರೂ ಇಲ್ಲ ಎಂದು ಹೇಳಲು ಸಂಕೋಚಪಟ್ಟು ಸಾಲ ಮಾಡಿಕೊಟ್ಟರೆ ಮುಂದೆ ಆ ಸಾಲ ತೀರಿಸಲಾಗದೆ ನಾವೇ ಸಂಕಷ್ಟಕ್ಕೆ ಸಿಲುಕುತ್ತೇವೆ. ಕೆಲಸದ ಒತ್ತಡ. ಕಚೇರಿಯಲ್ಲೋ ಅಥವಾ ಮನೆಯಲ್ಲೋ ನಮ್ಮ ಶಕ್ತಿಯನ್ನು ಮೀರಿದ ಕೆಲಸವನ್ನು ಬೇರೆಯವರು ವಹಿಸಿದಾಗ ದಾಕ್ಷಿಣ್ಯಕ್ಕೆ ಹೂಂ ಅಂದರೆ ನಂತರ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಕಾಗುತ್ತದೆ. ದುಷ್ಟಚಟಗಳು. ಸ್ನೇಹಿತರು ಒತ್ತಾಯ ಮಾಡುತ್ತಾರೆ ಎಂಬ ಕಾರಣಕ್ಕೆ ಬೇಡದ ಹವ್ಯಾಸಗಳಿಗೆ ಧೂಮಪಾನ, ಮದ್ಯಪಾನ ಇತ್ಯಾದಿ ಒಪ್ಪಿಕೊಂಡರೆ ಜೀವನವೇ ಹಾಳಾಗುತ್ತದೆ. ಉಪಸಂಹಾರ. ಮನುಷ್ಯನಿಗೆ ದಾಕ್ಷಿಣ್ಯ ಇರಬೇಕು, ಆದರೆ ಅದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಿರಬಾರದು. ಯಾರನ್ನೂ ಮೆಚ್ಚಿಸಲು ಅಥವಾ ಯಾರಿಗೋ ಮನಸ್ಸಿಗೆ ನೋವಾಗಬಾರದು ಎಂದು ಅತಿಯಾದ ನಮ್ರತೆ ತೋರಿದರೆ ಕೊನೆಗೆ ನೋವುಣ್ಣುವವರು ನಾವೇ ಆಗಿರುತ್ತೇವೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಇಲ್ಲ ಅಥವಾ ಬೇಡ ಎಂದು ಹೇಳಬೇಕೋ ಅದನ್ನು ಅಂದೇ ಧೈರ್ಯವಾಗಿ ಹೇಳುವುದನ್ನು ಕಲಿಯಬೇಕು. ಅತಿಯಾದ ದಾಕ್ಷಿಣ್ಯವು ಆತ್ಮಹತ್ಯೆಗೆ ಸಮಾನ ಎಂಬುದು ಈ ಗಾದೆಯ ಸಾರಾಂಶ. ಈ ಪ್ರಬಂಧದ